ಕೃಷ್ಣ ಮೊರೆಯ ಕೇಳು ಗೋಪಿಲೋಲ
ಪಡಿಸಿದ ಸಂಕಟವಾ ಮಡದಿ ದೃಪದ ಸುತೆ ಪಡಿಸಿದ ಸಂಕಟವಾ ಪಡಿಸಿದ ಸಂಕಟವಾ ಮಡದಿ ದೃಪದ ಸುತೆ ಪಡಿಸಿದ ಸಂಕಟವಾ ಮೋಜಿಗಾಗಿ ದೂತವನಾಡಿದೆ ಹರಿಯದೆ ನಿನ್ನ ಹಂತರಾಳವ ಮೋಜಿಗಾಗಿ ದೂತವನಾಡಿದೆ ಹರಿಯದೆ ನಿನ್ನ ಹಂತರಾಳವ ಪಡಿಸಿದ ಸಂಕಟವಾ ಮಡದಿ ದೃಪದ ಸುತೆ ಪಡಿಸಿದ ಸಂಕಟವಾ ಪಾಪಿ ದುರ್ಯೋಧನ ಮೋಸದಿ ನಮ್ಮನು ಯೂತದಿ ಸೋಲಿಸಿ ವಂಚನೆಗೈದನು ಪಾಪಿ ದುರ್ಯೋಧನ ಮೋಸದಿ ನಮ್ಮನು ಯೂತದಿ ಸೋಲಿಸಿ ವಂಚನೆಗೈದನು ಪಡಿಸಿದ ಸಂಕಟವಾ ಮಡದಿ ದೃಪದ ಸುತೆ ಪಡಿಸಿದ ಸಂಕಟವಾ ದ್ರೌಪದ ಕಳೆದು ಹೋದ ದುರ್ಘಟನೆಗಳನ್ನು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವೆ? ಇನ್ನು ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲವು ಬಹಳ ಸನ್ನಿಹಿತವಾಗಿರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಇನ್ನು ನಿನಗೆ ಬಿಟ್ಟಿಲ್ಲವೇ ಹುಚ್ಚುತನದ ಭ್ರಾಂತಿ? ನಿನ್ನ ಮಾತಿಗೆ ಪ್ರತಿ ಹೇಳಿದ ಭಾವಿಸಬೇಡ. ವಂಚಕರ ಸಮಸ್ಯೆಗಳಿಂದ ಅಲ್ಲಾಲ ಕಲ್ಲಾಲವಾಗಿ ಈ ಭೀಮನ ಸ್ಥೈರ್ಯ ಸತ್ವ ಪರೀಕ್ಷೆ ಸವಾಲಾಗಿದೆ. ಸಪ್ತ ಭೀಮದ ದಮಾಬಾರಲೆ ಚಲಿಸಬಹುದು, ಕುಲಗಿರಲು ಬೇಯಿಸಬಹುದು, ಓದಿಸಬಹುದು. ಆದರೆ ಶಸ್ತ್ರವಂತ ದುರ್ಗವನ್ನು ನುಗ್ಗಿದ ಗುರುಕುಲವನ್ನು ತಲೆ ಎತ್ತಲು ಗುರುಕುಲ ಹತಮರನ್ನು ವಧಿಸಿದನು. ಗುರುಕುಲ ಹತಮರನ್ನು ವಧಿಸಿದನು. ಸರಿಯಂತೆಂದು ದುರಂತಾರೆ, ಸರಿಯಂತೆಂದು ಕರೆಸಿ ಬರೆ ಸಂಚಿನಿದ್ದರು. ಗುರುಕುಲ ಹತಮರನ್ನು, ಗುರುಕುಲ ಹತಮರನ್ನು ಮುಂಬರೆ ಹತ್ತರೆಯುವುದು ಅಂಕಿತ ಕುರುಡರ ಕೊಲ್ಲುವುದಲ್ಲ. ಭಕ್ತಸವೆಲ್ಲ ಭಕ್ತಿಸಿದ ಮೇಲೆ ಅನ್ಯಾಯವೆಂದ ರಕ್ಕಸರ, ಭಕ್ತಸವೆಲ್ಲ ಭಕ್ತಿಸಿದ ಮಗೆ ಅನ್ಯಾಯವೆಂದ ರಕ್ಕಸರನ್ನು ದಕ್ಕಿಸದೆ ಸತ್ತಡಿಕಿಸಿ ಬಂದು ದಕ್ಕಿಸದೆ ಸತ್ತಡಿಕಿಸಿ ಮಣ್ಣು ಕಿತ್ತಿರುವುದರೊಳಗೆ ಸಭೆಯಲ್ಲಿ ಕತ್ತಿಯ ಕರ್ವರಿಸಿರುತ್ತ, ಸಭೆಯಲ್ಲಿ ಕತ್ತಿಯ ಕರ್ವರಿ ಎದೆಯನ್ನು ಬಂದು ವೈರಿ ಗುರುಕುಲ ಹದಬರಲು, ಗುರುಕುಲ ಹದಬರಲು ಸಿಗಿದ
ವಿಷಯದ ಕಜ್ಜಾವನ್ನು ನಿಲ್ಲಿಸಿ ನಮ್ಮೆಲ್ಲರ ಕೊಲ್ಲೆಲೆಸಿದ ಆ ವಿಷಜಂತುಡನೆ ನಮಗೆ ಶಾಂತಿ. ಅರಣ್ಯ ಮರಗಳಂತೆ 12 ವರ್ಷ ವನವಾಸ, ಒಂದು 10 ವರ್ಷವನ್ನು ಕಳೆದವಲ್ಲ, 12 ಶಾಂತಿ. ತುಂಬಿದ ರಾಶವಲಿ ಸಹೋರ ಸತಿ ಎಂಬ ತಾರತಮ್ಯತೆ ಹರಿಯದೆ ಪಾಂಚಾಲಿ ಬಾ ಬಾ ಎಂದು ಕರೆದಲ್ಲ ಆ ಗುಣದ ಮಗ ಬುದ್ಧಿ ಗೌರವ ಅಂದು ಎಲ್ಲರಿಗಿತ್ತು ನಿಮ್ಮ ಶಾಂತಿ. ಅದನ್ನು ಸ್ಮರಿಸುವ ಫಲವಿಲ್ಲ ಅಗ್ನಿಜ, ಫಲವಿಲ್ಲ. ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುತ್ತದೆ. ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುತ್ತದೆ. ನರನರವರ ರಕ್ತಪಾತ ಮಾಡದಿರುತ್ತದೆ. ನರನರವರ ರಕ್ತಪಾತ ಮಾಡದಿರುತ್ತದೆ. ಎತ್ತಿಕೊಳ್ಳುವೆ, ಕಾದನ್ನು ಎತ್ತಿಕೊಳ್ಳುವೆ. ಹುಟ್ಟಿದವನನ್ನು ನೆಟ್ಟಿಕೊಳ್ಳುವೆ, ಕಾದನ್ನು ನೆಟ್ಟಿಕೊಳ್ಳುವೆ. ಕರ್ಮದ ಕೊರೆ ಕಟ್ಟಿದ ಕುಟ್ಟಿಕೊಳ್ಳುವೆ, ಕದಿಲು ಕುಟ್ಟಿಕೊಳ್ಳುವೆ. ಬೇಡ ಸಹೋದರ, ಬೇಡ. ಕರ್ಮದ ಕೊರೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕದಿಲು ಕುಟ್ಟಿಕೊಳ್ಳುವೆ. ಹುಲ್ಲ ಕೌರವನ್ನು ಮರಣಗೊಳಿಸದೆ ಕಡೆಯಲ್ಲಿ ಬರುತ್ತದೆ. ನರನರವರ ರಕ್ತಪಾತ ಮಾಡದಿರುತ್ತದೆ. ನರನರವರ ರಕ್ತಪಾತ ಮಾಡದಿರುತ್ತದೆ. ನರನರವರ ರಕ್ತಪಾತ ಮಾಡದಿರುತ್ತದೆ. ಪ್ರಿಯ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಸಹೋದರ, ಶಾಂತನಾಗು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವುದಾಗಿ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನ ಆಗಮನೂ ಆಗಬಹುದು. ಆತನ ಬಂದ ಮೇಲೆ ಮುಂದಿನ ಕಾರ್ಯ ಆಲೋಚಿಸೋಣ. ಶಾಂತನಾಗು ಸಹೋದರ, ಅದು ಶ್ರೀಕೃಷ್ಣ ಪರಮಾತ್ಮನು ಆಗಮಿಸ್ತಿರುವರು. ಅಣ್ಣ, ಅಣ್ಣ, ಓ ಪಾಂಡು ರಂಗ, ಪ್ರಭು ವಿಠಲ, ವೇಣುಗೋಪಾಲ. ಅಣ್ಣ, ತಂಗಿ, ರುಕ್ಮಿಣಿ ಲೋಲ ಅಲ್ಲವೇಣ್ಣ? ತಂಗಿ, ಓ ಪಾಂಡುರಂಗ ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿಂದೆ ಪಾವನ ಪಾದಗಳ ಮಹಿಮೆಯ ಬಣ್ಣಿಸ ಮಾತುಗಳ ಕಾಣಲು ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು
ಪರಮಾತ್ಮ, ಧರ್ಮಾನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಯು ಅಪಾರವಾದದ್ದು. ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ ಪರಮಾತ್ಮ? ಉಭಯರೆಲ್ಲರೂ ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ ಕಮಲಾಕ್ಷ, ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಮದನ್ವಯ, ಅಶಾಶ್ವತ ನರ ಜನ್ಮ ಮದನ್ವಯ, ಅಶಾಶ್ವತ ನರ ಜನ್ಮ ಮದನ್ವಯ, ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ದೊರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಮುದೆ. ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಮುದೆ. ಹೆಣ್ಣು ಒಂದು ಮಣ್ಣಿಗೋಸ್ಕರ, ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಬಳಿದರು. ಅಲ್ಲವೇ ದೇವ? ಹಿಂದೆ ಅನೇಕರು ಒಡೆದಾಡಿ ಮಳಿದರು. ಭರತ ಭೂಮಿಯನ್ನು ಯಾರಾಳಿದರು? ಭರತ ಭೂಮಿಯನ್ನು ಯಾರಾಳಿದರು? ಸಮರವನೊಲ್ಲೆನಯ್ಯ ಕಮಲಾಕ್ಷ, ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಮದನ್ವಯ, ಅಶಾಶ್ವತ ನರ ಜನ್ಮ ಮದನ್ವಯ, ಅಶಾಶ್ವತ ನರ ಜನ್ಮ ಮದನ್ವಯ, ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ. ಯುದ್ಧಪತಿ ಪರಮಾತ್ಮ, ಧರ್ಮಾನಂದನ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮರೆಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ದೇವ ಆ ದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳಿ ಕೃಷ್ಣ. ಆದ್ದರಿಂದ ನೀವು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ವಾಸುದೇವ. ಸತ್ಪುರುಷರ ಹೃದಯ ಮಂದಿರ
ದುಷ್ಟರ ದುರಾಚಾರಗಳಿಂದ ಅಪವಿತ್ರ ಆಗಬಾರದೆಂಬ ಪವಿತ್ರ ಬೋಧೆ ಧರ್ಮನಂದನ. ನಿನ್ನ ಅಭಿಪ್ರಾಯವು ಸರ್ವಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರಗಳ ಅಭಿಪ್ರಾಯ ಅಭಿಗಳ ಮತ ಅಕ್ಕನ ದೊಡ್ಡ ಧರ್ಮದ ಕಟ್ಟು ಮಹಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆದಿದೆ. ಅದನ್ನು ವೇದಿಕೆ ಮುಟ್ಟುತ್ತಿರಂತೆ ಭ್ರಾಂತಿ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ನಮ್ಮ ಹೇಳ್ತೀನಿ ಭೀಮಸೇನ, ನೀನು ಸಂಧಿಗೆ ಸಮರ್ಸದಂತಾಯ್ತು. ಇನ್ನು ಅರ್ಜುನ ಪರಮಾತ್ಮ ಮರೆತೆಯ ದೇವ ಮಾಡಿದ ಶಪಥವ ಮರೆತೆಯ ದೇವ ಮಾಡಿದ ಶಪಥವ ಇರುವುದನುಚಿತ ಹೇ ಜನಾರ್ದನ. ಪರಮಾತ್ಮ ಇರುವುದನುಚಿತ ಹೇ ಜನಾರ್ದನ ಸಭೆಯೊಳಗೊಂದು ದುರ ದುಶ್ವಾಸನ ಸಭೆಯೊಳಗೊಂದು ದುರುಳ ದುಶ್ವಾಸನ ಸೀರೆಯ ಸೆಳೆವಾಗ ತಲೆ ತಗ್ಗಿಸಿ ಕುಳಿತೆ. ವಾಸುದೇವ ಸೀರೆಯ ಸೆಳೆವಾಗ ತಲೆ ತಗ್ಗಿಸಿ ಕುಳಿತೆ. ನಿನ್ನ ಆಜ್ಞೆಯು ಹೊಂದಿರಲು ರಣದೊಳ್ ಕರ್ಣನ ಶಿರವಂತೆಗೆ ನಿನ್ನ ಆಜ್ಞೆಯು ಹೊಂದಿರಲು ರಣದೊಳ್ ಕರ್ಣನ ಶಿರವಂತೆಗೆ ಮರೆತೆಯ ದೇವ ಮಾಡಿದ ಶಪಥವ ಇರುವುದನುಚಿತ ಹೇ ಜನಾರ್ದನ ಇರುವುದನುಚಿತ ಹೇ ಜನಾರ್ದನ. ವಾಸುದೇವ, ಆದಿಯಿಂದಲೂ ಅಪಮಾನ ಅಪಜಯಗಳೇ ನಮಗೆ ಇಷ್ಟದೈವಗಳಾದವು. ಅವುಗಳನ್ನು ಮೀರಿ ಬರೋಣವೆಂದರೆ ಅಗ್ರಜ ನಮ್ಮ ಮಮಕಾರವನ್ನು ನಮ್ಮನ್ನು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಈ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮರ್ಸಿದಂತಾಯ್ತು. ಇನ್ನು ಮಹಾವೇದುಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಪ್ರತಿಯಾಡುವರಲ್ಲ. ಮುಂದೆ ಬರ ಅಪ್ಪ. ವಾಸುದೇವ, ಈ ಸಂಧಿಯು ಮುಂದೆ ಬಮ್ಮ ತಂಗಿ. ತಂಗಿ ದ್ರೌಪದ,
ಏಕಮ್ಮ ಕಿಣ್ಣಲಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಸರ್ವಸಮ್ಮತವೇ? ಹೇಗೆ ಹೇಳಲಿ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ತಂಗಿ, ಅಣ್ಣ, ಮರೆತೆಯ ಪ್ರಭುವೇ, ಮಹಿಮನೋ ನಗದೆ, ಮಾನುನಿಯ ನಿನ್ನ ಮೊರೆಯಾಲಿಸಿ ಪೊರೆದುದ ಪತಿಗಳೇ ವರಿಲ್ದೆನ್ನ ಪಂತ ಸಲಿಸರೈ ಪಾತಕಿ ಕುರುಕುಲವ ಹಠ ಮಾಡಿ ಬಿರುಮುಡಿಯ ಕಟ್ಟಿಸುವನ ದೀಕ್ಷಿಸೆ ಜಗದ ರಹಸ್ಯವನ್ನು ಸಹಿಸಿದಯ್ಯ. ತನುವನಿಗುವುದೊಂದೇ ರಕ್ಷೆ ಮುಕುಂದ. ಬಾಳಲಿ ಬೆಂದೇನು ಬರುಗಿನ ನಗೇನು ಅಣ್ಣ. ತಂಗಿ, ಬಾಳಲಿ ಬೆಂದೇನು ಬರುಗಿನ ನಗೇನು ಏತಕ್ಕೆ ವೇದನೆ ಸ್ವಾಮಿ, ಏತಕ್ಕೆ ಶೋಧನೆ ಸೃಷ್ಟಿಯೊಳಗೆ ಕೃಷ್ಣ ಕೃಷ್ಣ ಸೃಷ್ಟಿಯೊಳಗೆ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಕಷ್ಟವ ಪಡಲಾರೆ ಸೃಷ್ಟಿ ಪಾಲಕರ ನಿನ್ನ ಕಷ್ಟವ ಪರಿಹರಿಸು ಸೃಷ್ಟಿ ಪಾಲಕರ ಕಷ್ಟವ ಪರಿಹರಿಸು ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆನಯ್ಯ ಕೃಷ್ಣ. ಹೇಗೆ ಹೇಳಿದೆ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಧರ್ಮ ಧರ್ಮ ಧರ್ಮವೆಂದು ಧರ್ಮಕ್ಕೆ ಕಟ್ಟು ಬಿದ್ದು ಕೈ ಹಿಡಿದ ಪತ್ನಿಯನ್ನೇ ದ್ಯೂತಲ್ಲಿ ಪಣವಾಗಿ ಸೋತ ಧರ್ಮ ಪ್ರಭು ಇವರು ನನ್ನ
ಬಂಡಿ ಕೋಳನ್ನು ತಿನ್ನುತ್ತಿದ್ದ. ಸ್ವಾಮಿ, ಆಚಾರ್ಯ ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ. ಸ್ವಾಮಿ, ದುರುಳನು ಶಾಸನನು ಸೀರೆಯ ಸೆಳೆವಾಗ, ದುರುಳನು ಶಾಸನನು ಸೀರೆಯ ಸೆಳೆವಾಗ. ಆಚಾರ್ಯ ದುರುಳನು ಶಾಸನನು ಸೀರೆಯ ಸೆಳೆವಾಗ, ಮಾಡಿದ ಪಲ್ಲವ ಮರೆತಿರೆ ನೀವು. ಕಾಳೇಶ್ವರ, ಮಾಡಿದ ಪಲ್ಲವ ಮರೆತಿರೆ ನೀವು. ಸ್ವಾಮಿ, ದೇವಿ ನಾಚಿಕೆ ಆಗುವುದಿಲ್ಲವೇ? ಆಚಾರ್ಯ ಬಂಡಿ ಬಂಡಿ ಕೂಡನ್ನು ತಿಂತಿದ್ದ ಭಂಡ ಮಗನ ಕೊಂದ ಮಹಾದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಆಚಾರ್ಯ ಅದನ್ನು ಬಿಸಿಟು ಕೈಯಲ್ಲಿ ಸೌಟು ಸೌಟು ಸಾಕು. ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ. ಕಳ್ಳನ ಶಿರವ ಧರೆಗೆದು ತುಳಿದೆನು. ಕಾಳೇಶ್ವರ, ಕಳ್ಳನ ಶಿರವ ಧರೆಗುರುಳಿಬೆಳೆದು. ಕಳ್ಳನ ಶಿರವ ಧರೆಗುರುಳಿಬೆಳೆದು. ಮಾಡಿದ ಪಲ್ಲವ ಮರೆತಿರೆ. ಆಚಾರ್ಯ ಸಾಕು ಮನೆಗೆ. ಮಾಡಿದ ಪಲ್ಲವ ಮರೆತಿರೆ ನೀವು. ಸ್ವಾಮಿ, ನಾಚಿಕೆ ಆಗುವುದಿಲ್ಲವೇ? ಆಚಾರ್ಯ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಾದಿ ಅರ್ಜುನ ಪರಶುರನೆ ಹೋರಾಡಿ ಪಾಶುಪತಾಸ್ತ್ರ ಪಡೆದ ಮಹಾವೀರ. ನಿಮಗೇಕೆ ಬೇಕು ಈ ಗಾಂಧೀವ? ದೇವಿ ಅದನ್ನು ಬಿಸಿಟು ಕೈಗಳಿಗೆ ಬಳೆ ಬಳೆ ತಂದುಕೊಳ್ಳಿ. ಛೀ! ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ, ನಿಮ್ಮಯ ಬಾಳೆ ತೆಗೆ. ಅಣ್ಣ ಅಣ್ಣ ತಂಗಿ, ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಬೇಕಾದ್ರೆ ನಾನೇ ರಣರಂಗದಲ್ಲಿ ರಣಮಾರಿಯಾಗಿ ಆ ನನ್ನ ವೈರಿಗಳನ್ನೆಲ್ಲ ನಾಶ ಮಾಡಿ ನನ್ನ ಸೇಡ ತೀರಿಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಯ ವರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು ಅಲ್ಲವೆನ್ನೇ ಭೀಮಸೇನ. ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯವು ಬೇರೆ ಆಯ್ತು ಅಂತ ಹೇಳಿದೆ ಅಷ್ಟೇ. ಇವಳು ಹೇಳಿದ್ದನ್ನು ನಿನ್ನ ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಿಲ್ಲವೇ? ಕೇಳಿದೆ, ಚೆನ್ನಾಗಿ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಅರ್ಥನಾದವರು ಪಾಲಿಸೋದು ಪತಿಗಳಾದ ನಿಮ್ಮಗಳ ಕರ್ತವ್ಯ ಇಲ್ಲವೇ? ಏಕೆ ಹಿಂದಿರುದ ನಾಲ್ವರ ಹೊಳಪರಿಗಳಲ್ವೇ? ಅವರೇ ಅದನ್ನು ಆಲಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಒಬ್ಬ ಸಂಬಂಧವಿಲ್ಲದೆ ಅಂದುಕುರು ರಾಜ್ಯಸಭೆಯಲ್ಲಿ ಬಂಡದು ಶಾಸನನ ಗುಂಡಿಗೆಯ ಬಿಸಿ ರಕ್ತದಿ
ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟು ತೆನತೋ ಗದಗದ ದಂಡದೆ ಆ ದುರ್ಯೋಧನ ತಡೆಯ ಪುಡಿಗಟ್ಟಿ ತೆನತಾಂ ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ಭಾವ ಮರೆತು ಮರೆತು ನಿದ್ರೆ ಹಳಿಹಯೋ ವಿಳಂಬ ಮನೋಹರ ಒಳಗಲಿ ನಿನ್ನ ಹೋಹ ಕಂಠದ ತಳ್ಳಿಯುವ ಬಿರುದೆ ಕಣ್ಣೀರು ಕರೆಯದಿರೇ ಒಲ್ಲವೇ ನಿನ್ನ ಕಂಬನಿ ಬದಲಾಗಿ ಆನೆಯ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಕಂಬನೆ ತರಿಸುವೆ ಕಾಲನೆ ಕೌರವನ ಬೆಂಬಲ ಆಗಿ ನಿಲ್ಲಲಿ ಕಲಿಕೆ ಗುರು ಸಮತವ ಸೆಳೆದು ತರುವನ ಸುಳ್ಳ ದುಶ್ಯಾಸನ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಒಡಲ ಮಾತಕ್ಕೆ ಪುಲಿಗಟ್ಟಿ ದುರ್ಯೋಧನ ಒಡೆಯ ರುಬಸುದೆ ಕಟ್ಟಿಸುವೆ ನಿನ್ನ ಈ ಬಿರುಮುಡಿಯ ಪಡೆದಿರುವುದು ಈ ಅಜಯ ನರ್ಕ ಬಂಧನ ಕೇಳು ಈ ಭೀಮನ ಅಭಿಮಾತ ಬಲು ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಣಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಈ ಹಿಂದೆ ನಾನಾ ಕಷ್ಟಗಳನ್ನು ತಂದೊಡ್ಡಿದ ಆ ಪಾಷಾಂಡರಲ್ಲಿ ನಿಮಗೆ ಕನಿಕರವೇ? ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರಂ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರಂ. ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾವು ವಿಜಯನೆಂಬ ಪೆಸರು. ಅಜಗಳ ತೆಗೆಯಲ್ ಅಮಿತೋಸ್ತಾದಿಂದ್ಯ, ಅಜಗಳ ತೆಗೆಯಲ್ ಅಮಿತೋಸ್ತಾದಿಂದ್ಯ. ಅನುಜರ ಈ ಪರಿವಹಿಸುವುದು ಕರವೇ ಧರ್ಮ ಜಗೆ. ಕೃಷ್ಣ ಕೃಷ್ಣ ಕೃಷ್ಣ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾಕಾರವಾಗಿ ಉಳಿಯಬೇಕಾದರೆ ಈ ಸಂಧಿಯು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಭೀಮಾರ್ಜುನರು ಮಾತೃ ಮುಖರದಿಂದ
ಅವರ ಅಂತರಂಗದಲ್ಲಿ ಸೇಡಿನ ಜ್ವಲೆ ದಗದಗನ ಹತ್ತಿ ಉರಿಯುತ್ತಿದೆ. ಪಾಪದವನು ಮಾಡಿಕೊಳ್ಳಲು ಶಕ್ತಿ ಇಲ್ಲ ತವಕ ಪಡುತ್ತಿದ್ದರೆ ಮುಂದೆ ಯಾವ ನಿರ್ಧಾರ ಕೈಗೊಂಡು? ಪರಮಾತ್ಮ, ಧರ್ಮನಂದನ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿರುವುದು. ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನೋ ಕೃಷ್ಣ ಶ್ರೀಹರಿ ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇ ನೈ. ಪರಮಾತ್ಮ, ಈ ಪರಿಶೋಧನೆ ಕೈಯುವುದೇ ನೈ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಕೃಷ್ಣ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದಳು ಬಳಲಿಹ ನಮ್ಮನು ದೇವಾ. ಶ್ರೀಹರಿ ವನವಾಸದಳು ಬಳಲಿಹ ನಮ್ಮನು ವನವಾಸದಳು ಬಳಲಿಹ ನಮ್ಮನು ನರಳಿಸಿದರು ಹಾ ಕೌರವರು. ನರಳಿಸಿದರು ಹಾ ಕೌರವರು. ಅನುಜರಳು ಅನ್ಯಾಯ ಸರಿಯೇನು ದೊರೆಯೇ. ಅನುಜರಳು ಈ ನ್ಯಾಯ ಸರಿಯೇನು ಪ್ರಭುವೇ. ಆದರಿಸಿ ಮೊರೆಯೋ ದೀನರ ದೊರೆಯೇ. ಆದರಿಸಿ ಮೊರೆಯೋ ದೀನರ ದೊರೆಯೇ. ಕೃಷ್ಣ
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡ ಮುಕುಂದ. ಧರ್ಮನಂದನ, ನಿನ್ನ ಮನದಿ ನೆಮ್ಮದಿಗಾದರೂ ಈ ಯುದ್ಧ ನಡೆಯಲೇಬೇಕು, ಈ ಸಂಧಿ ನಡೆಯಲೇಬೇಕು. ಭೀಮ ಅರ್ಜುನರ ಸೇಡಿನ ಜ್ವಾಲೆ ಹತ್ತಿ ಹಾರಲೇಬೇಕು. ತಂಗಿ ದ್ರೌಪದಿಯ ಕಣ್ಣೀರಿನ ಕಾಲಿವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮಕಾಲ. ಅದಕ್ಕಾಗಿ ನಾಡಿನ ಸಭೆ ಆಗಬಹುದು ಪರಮಾತ್ಮ. ಅಣ್ಣ, ತಂಗಿ, ಈ ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿಗೆ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವನು ಅಣ್ಣ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಲ್ಲಿ ಹೋದೋ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಲ್ಲಿ ಹೋದೋ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ. ತಂಗಿ, ಸಭೆಯಲ್ಲಿ ದುರುಳದು ಶಾಸನ, ಕುರುರಜ ಸಭೆಯಲ್ಲಿ ದುರುಳದು ಶಾಸನ. ಕುರುರಜ ಸಭೆಯಲ್ಲಿ ದುರುಳದು ಶಾಸನ. ಸೀರೆಯು ಸೆಳೆದಾಗ ಪೊರೆಯಿಡುತ್ತಾ, ಸೀರೆಯು ಸೆಳೆದಾಗ ಪೊರೆಯಿಡುತ್ತಾ. ಪೊರೆಯುವೆ ಕೃಷ್ಣ 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 ಎಂದು. ಪೊರೆಯುವೆ ಕೃಷ್ಣ 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 ಎಂದು. ಪೊರೆಯದಾಗಿ ನಿನ್ನ ಸಲಹಿದೆಯ ತಂಗಿ. ಪೊರೆಯದಾಗಿ ನಿನ್ನ ಸಲಹಿದೆಯ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಲ್ಲಿ ಹೋದೋ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಲ್ಲಿ ಹೋದೋ ಎಲ್ಲಿ ಹೋದೋ ಎಲ್ಲಿಯುವುದೋ. ತಂಗಿ, ನಿನ್ನ ಮಾತಿನಂತೆ ಆ ದುರ್ಯೋಧನ ಸಭೆಗೆ ಹೋಗಿ ಆತನನ್ನು ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಪಡೆಯಲು ನಾನು ಬರುವುದಕ್ಕೆ ಭೀಮ ಅರ್ಜುನವರನ್ನು ಕೆರಳಿಸುವ ಬಾರೋ ನಿಂದುದು. ಹಾಗೆ ಆಗ್ಲಿ ಅಣ್ಣ.